ನಾನಿವತ್ತು ನಮ್ಮ ಟಿಪ್ ಟೂರಲ್ಲಿ ಒಂದು ಚಾಲೆಂಜ್ನ ಮಾಡೋಣ ಅಂತ ಇದ್ದೀನಿ. ಏನು ಚಾಲೆಂಜ್ ಅಂತ ಅಂದರೆ ನನ್ನ ಹತ್ರ ₹1 ದುಡ್ಡಿಲ್ಲ, ಬಟ್ ಒಂದೊತ್ತು ಊಟಕ್ಕೋಸ್ಕರ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇದೇ ಚಾಲೆಂಜು ಮಾಡೋಣ. ಸೊ ಹೇಳೋದೇನೋ ಹೇಳ್ಬಿಟ್ಟೆ ಚಾಲೆಂಜ್ ಮಾಡ್ತೀನಿ ಅಂತ. ಇವಾಗ ಏನು ಕೆಲಸ ಮಾಡೋದು ನೋಡಬೇಕು. ಸೊ ಕಲ್ಪತರು ಟಿಫನ್ ಸೆಂಟರ್ ಆಂಟಿ, ನಿಮ್ಮ ಹತ್ರ ಮಾತಾಡಬೇಕಿತ್ತಲ್ಲ. ಅಂದರೆ ಇವತ್ತು ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ, ಕೆಲಸ ಮಾಡಿಕೊಡ್ತೀನಿ, ಒಂದೊತ್ತು ಊಟ ಕೊಡಬೇಕು, ಕಾಸೇನು ಬೇಡ ನನಗೆ. ಮಾಡ್ಬೋದಾ ನೀವು ಅದು ಕೆಲಸ? ಅಂದರೆ ಕೆಲಸ ಇಲ್ವಾ? ಹೌದಾ, ಎಷ್ಟು ಗಂಟೆ ಸ್ಟಾರ್ಟ್ ಆಗೋದು? ಏನು ಮಾಡೋಕ್ಕಾಗಲ್ಲ, ಫಸ್ಟ್ನೇ ಪ್ರಯತ್ನನೇ ಫೇಲ್ ಆಯಿತು. ಅವ್ರು ಬೆಳಗ್ಗೆ ಅಂತ ಸ್ಟಾರ್ಟ್ ಆಗೋದು 6 ಗಂಟೆಗೆ, ಹೋದ್ರೆ ಕೆಲಸ ಇಲ್ಲ. ನೋಡೋಣ, ಮುಂದೆ ಕೇಳೋಣ ಬನ್ನಿ. ಸೊ ಬಟ್ಟೆ ಅಂಗಡಿಲೂ ಏನು ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಊಟ ಸಿಗೋಲ್ಲ. ಚಪ್ಪಲಿ ಅಂಗಡಿಲೂ ಕೆಲಸ ಮಾಡೋಕ್ಕಾಗಲ್ಲ, ಅಲ್ಲೂ ಊಟ ಸಿಗೋಲ್ಲ. ಫಸ್ಟು ನನ್ನ ಜೀವನನೇ ಹಿಂಗೆ, ಫಸ್ಟ್ ಏನೇ ಕೆಲಸ ಮಾಡೋಕ್ಕೋದ್ರು ಫೇಲ್ ಆಗುತ್ತೆ. ಆಮೇಲೆ ನೋಡೋಣ, ಸಿಗುತ್ತೆ ಏನಾದ್ರು. ಕೇಳೋಣ. ಪ್ರಯತ್ನ ಮಾತ್ರ ಬಿಡಬಾರ್ದು ಅಷ್ಟೇ ಜೀವನದಲ್ಲಿ, ಏನೇ ಆಗಲಿ ಪ್ರಯತ್ನ ಬಿಡಬಾರ್ದು. ಸೊ ಇಲ್ಲೊಂದು ಹೋಟ್ಲಿದೆ, ಕೇಳೋಣ ಬನ್ನಿ, ಇಲ್ಲೊಂದು ಕೆಲಸ ಕೊಡ್ತಾರಾ ಏನು ಅಂತ. ಅಣ್ಣ ನಮಸ್ಕಾರ, ನಾನು ಈಗ ಕೆಲಸ ಮಾಡಿಕೊಡ್ತೀನಿ, ನೀವು ಅದ್ರ ಬದಲು ಕಾಸೇನು ಕೊಡ್ಬೇಡಿ, ಒಂದೊಂದು ಊಟ ಕೊಡಿ ಮಧ್ಯಾಹ್ನ. ಹೊರಟುವಲ್ಲ ನಾವು. ಹೊರಟ್ರಾ? ಏನದು ಅಂದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ, ಒಂದೊತ್ತು ಊಟಕ್ಕೋಸ್ಕರ ಏನಾದ್ರು ಕೆಲಸ ಮಾಡಿಬಿಟ್ಟು ಊಟ ಎಲ್ಲ ಹೊರಟ್ವಿ. ಬೇಕಾದ್ರೆ ಮಾಡ್ಕೊಡ್ರಿ, ತಿಂಡಿ ಕೊಟ್ಬಿಡ್ತೀವಿ. ಥ್ಯಾಂಕ್ಸ್ ಅಣ್ಣ. ಏನು ಬೇಡ ಅಣ್ಣ, ಇಲ್ಲ ನಾನು ನಮ್ಮ ವ್ಯೂವರ್ಸ್ಗೆ ಪ್ರಾಮಿಸ್ ಮಾಡಿದ್ದೀನಿ. ಅವರು ಇಲ್ಲೇ ಕಡೂರು. ಹಾಂ, ಅಂದರೆ ಪ್ರಾಮಿಸ್ ಮಾಡಿದ್ದೀನಿ, ಒಂದೊತ್ತು ಊಟನ ಕೇಳ್ಬಿಟ್ಟು ಕೆಲಸ ಮಾಡೇ ತಿಂತೀನಿ. ಬಟ್ ಏನು ಅಂದರೆ ನಮ್ಮದು ಬೆಳಿಗ್ಗೆ ಕ್ಲೋಸು. ಹೌದಾ? ಮಾಡಿದ್ರೆ ನಾವು ತಿಂಡಿ ಕೊಡ್ತೀವಿ. ಇಲ್ಲ ಅಣ್ಣ, ಥ್ಯಾಂಕ್ಸ್. ನಾನು ಅವ್ರಿಗೆ ಹೇಳಿದ್ದೀನಲ್ಲ, ಅವ್ರಿಗೆ ಹೇಳಿದ್ಮೇಲೆ ನಾನು ಮಾಡಬೇಕು. ಯಾರಿಗೆ? ಇಲ್ಲಿ ನೋಡ್ತಿದ್ದಾರಲ್ಲ ಕ್ಯಾಮ್ರಾದಲ್ಲಿ. ಸರಿ ಅಣ್ಣ, ಆಯಿತು, ಥ್ಯಾಂಕ್ಸ್. ಒಳ್ಳೆ ನೋಡಿ ಅಣ್ಣ, ನಾನು ಕೆಲಸ ಚಾನಲ್ ವೈಬಿಂಗ್ ಕನ್ನಡಿಗ ಅಂತ. ವೈಬಿಂಗ್ ಕನ್ನಡಿಗ ಉಡ್ಯಮ್ಮ ನೋಡೋಣ ಇದರಲ್ಲಿ. ಅಲ್ಲ ನೋಡಿ, ಅಣ್ಣನ ದೊಡ್ಡ ಗುಣ ನೋಡಿ, ನಾನೇನೋ ಕೆಲಸ ಮಾಡಲಿಲ್ಲ ಅಂತ ಜನ ತಿಂದು ಹೋಗ್ತಾರೆ ಇಲ್ಲಿ. ಹಾಂ, ಫ್ರೀಯಾಗಿ. ಹೌದಾ ನಾ ಜೊತೆ ಆಯ್ತು ನೋಡಿ, ಕೆಲಸ ಮಾಡಲಿಲ್ಲ ಅಂದರು ಊಟ ಕೊಡ್ತೀನಿ ಅಂತ ಅಂದರು. ಆದರೂ ನಿಮಗೆ ಹೇಳಿರೋದ್ರಿಂದ ನಾನು ಕೆಲಸ ಮಾಡೇ ತಿಂತೀನಿ ಅಷ್ಟೇ. ಎಲ್ಲ ಮಾಡ್ತೀವಿ ಬಿಡ್ರಿ. ನಾ ಸರಿ ಅಣ್ಣ, ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ. ಹುಡುಗರಿಗೆಲ್ಲ ಹೇಳಿ ಮಾಡ್ತೀನಿ. ಖಂಡಿತ. ಥ್ಯಾಂಕ್ಸ್ ಅಣ್ಣ. ಓಕೆ, ಹೇಳಿದ್ರಲ್ಲ, ನನಗೆ ಹೊಟ್ಟೆ ತುಂಬದಷ್ಟು ಖುಷಿ ಆಯಿತು. ಎಲ್ಲ ಕ್ಲೋಸಿಂಗ್ ಟೈಮು, ಯಾರೂ ಓಪನ್ ಮಾಡಿರಲ್ಲ. ಓಪನ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಓಪನ್ ಮಾಡಿರೋರು. ಇಲ್ಲ, ಮಾಡ್ತೀನಿ, ಬಿಡಲ್ಲ. ಒಂದೊತ್ತು ಊಟ ನಿಮಗೆ ನಾನು ಕೆಲಸ ಮಾಡೇ ತಿಂದು ತೋರಿಸ್ತೀನಿ ಅಷ್ಟೇ. ಹೇಳಿದ್ದೀನಿ ಅಂದಮೇಲೆ ಮಾಡಲೇಬೇಕು. ಇಷ್ಟಾಗ್ಬಿಟ್ಟಿದೆ, ನೀರು ಕುಡಿಯೋಣ. ಅಣ್ಣ ನೀರು ಕುಡಿಬೋದಾ? ಹಾಂ, ಹೇಳ್ಬಿಟ್ಟು ಬಾ, ಬಿಸಿಲಿದೆ. ಅಂಕಲ್, ಒಂದೊತ್ತು ಕೆಲಸ ಮಾಡ್ತೀನಿ, ಒಂದೊತ್ತು ಊಟ ಕೊಡ್ತೀರಾ? ಒಂದು ಕೆಲಸ ಮಾಡಿಕೊಡ್ತೀನಿ. ಹಾಂ, ಇಲ್ಲಿ ಕೆಲಸ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ. ಬಂದು ಕಸ್ಟಮರ್ಸ್ಗೆ ಸರ್ವ್ ಮಾಡೋದು ಆ ಥರ. ಒಂದೊತ್ತು ಊಟ ಕೊಡಬೇಕು, ಕಾಸು ಕೊಡೋಂಗಿಲ್ಲ. ಆಯ್ತು ಮಾಡೋಣ. ಈಗ ಇವತ್ತಿಂದ ಬೇಡ, ನಾಳೆಯಿಂದ. ಗಾಂಧಿ ಜಯಂತಿ ರಜಾ. ಹೌದಾ? ಸರಿ ಅಂಕಲ್, ಆಯಿತು. ಅಲ್ಲಿಂದ ಕೇಳ್ಕೊಬರ್ತಿದ್ದೆ ಅಲ್ಲ, ನಿಂತ್ಕೊಂಡು ಹಂಗೆ ಹಾಕ್ಕೊಡ್ತಿದ್ದೆ. ಸರಿ ಅಂಕಲ್. 3 ಅಂಗಡಿ ಆಯಿತು, 3 ಅಂಗಡಿನೂ ಒಪ್ಕೊಳ್ಳಿಲ್ಲ. ನೋಡೋಣ, ಮುಂದಿನ ಅಂಗಡಿ ಕೇಳೋಣ. ಫುಲ್ ಡಿಸಪಾಯಿಂಟ್ ಆಗ್ಬಿಡ್ತು ನನ್ನ ಲೈಫಲ್ಲಿ ಇಷ್ಟೇ. ಬಟ್ ಇಲ್ಲ, ಮಾಡ್ತೀನಿ ನಾನು, ಇನ್ನೊಂದು ಮಾಡೋಣ. ಸೊ ಟಿಪ್ ಟೂರ್ ಸಿಟಿಯಿಂದ ಸ್ಟಾರ್ಟ್ ಆಗಿ ಹಾಸನ್ ಸರ್ಕಲ್ಲು, ಹಾಸನ್ ರೋಡಿಗೆ ಬಂದುಬಿಟ್ಟೆ. ಇಲ್ಲಿ ನೋಡಿ, ಜಂಕಲ್ ಹೋಟೆಲ್ ಮೆಸ್ ಅಂತ ಇದೆ, ಇಲ್ಲಿ ಕೇಳೋಣ ಬನ್ನಿ. ಇದೇ ಲಾಸ್ಟ್ ಪ್ರಯತ್ನ ಮಾಡ್ತಾಯಿದ್ದೀನಿ.
ಸರಿ ಬನ್ನಿ ಹೋಗೋಣ. ಇಲ್ಲೇ ಇದ್ದಾರೆ ಸರ್. ಇಲ್ಲಿ ಕೆಲಸ ಮಾಡಿಕೊಡ್ತೀನಿ, ಅದ್ರ ಬದಲು ಒಂದು ಊಟ ಕೊಡ್ತೀರಾ? ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಹಂಗಾಗಿ ನಾನೇನಂತ ಹೇಳಿದ್ದೀನಿ ಅಂತಂದರೆ ಒಂದೊತ್ತು ಕೆಲಸ ಮಾಡಿ ಊಟ ತಗೊತೀನಿ ಅಂತ ಹೇಳಿದ್ದೀನಿ. ಹಾಂ ಸರಿ ಸರ್, ಮಾಡಿಕೊಡ್ತೀನಿ. ಯಾವುದು ಈಗ ಊಟ ಸಿಗೋಂಥ ಕೆಲಸ ಅಂದರೆ ಇದೆ ಅಲ್ವಾ, ಹಂಗಾಗಿ ಸರಿ ಸರ್, ಆಯ್ತು ಮಾಡೋಣ. ಅದಕ್ಕೆ ಮಜ್ಜಿಗೆ ಹಾಕಿ, ಲೋಟಗಳಿಗೆಲ್ಲ ಮಜ್ಜಿಗೆ ಹಾಕಿ ಒಳಗಡೆ. ಸೊ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ತಿನ ಊಟ ಸಿಕ್ಕಿದೆ ನೋಡಿ. ನೋಡಿ ಇಷ್ಟೆಲ್ಲ 2 ಅಂಗಡಿ ಕೇಳಿದೆ, 3 ಅಂಗಡಿ ಕೇಳಿದೆ, ಒಪ್ಕೊಂಡಿಲ್ಲ. ಇವ್ರು ಒಪ್ಕೊಂಡ್ರು, ನನಗೆ ಊಟನೂ ಕೊಟ್ಟಿದ್ದಾರೆ. ತುಂಬ ಸುಸ್ತಾಗಿದೆ, ತುಂಬ ಬಿಸಿಲು ಬೇರೆ ಇತ್ತು, ದೇವ್ರು ಬೇರೆ ಬರ್ತಾಯಿತ್ತು. ಬಟ್ ಊಟ ಸಿಕ್ಕಿದೆ, ಅದೇ ಸಂತೋಷ. ಸೊ ಗೈಸ್, ನೋಡಿದ್ರಲ್ಲ ಒಂದೊತ್ತು ಊಟಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕು ಅಂತ. ಎಲ್ಲ ಕಡೆ ಯಾರೂ ಒಪ್ಕೊಳಲ್ಲ, ಪಾಪ ಇವ್ರು ಒಪ್ಕೊಂಡ್ರು, ಇವ್ರದ್ದು ದೊಡ್ಡ ಗುಣ ಅದು. ಹಂಗೆ ಊಟನೂ ಕೊಟ್ಟರು. ಹಂಗೆ ಇದೇ ಥರ ಚಾಲೆಂಜಿಂಗ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ ಮತ್ತೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.